ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಇವತ್ತು ಮನೇಲೆ ಸಿಂಪಲ್ ಆಗಿ ಈಸಿಯಾಗಿ ಯಾವ ತರ ಪುದೀನಾನ ಇಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಬೆಳ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದು ನಾವು ಮನೇಲೆ ಬೆಳೆದಿರೋದು. ಇದು ರೀಸೆಂಟಾಗಿ ಹಾಕಿರೋದು, ಅದಕ್ಕೆ ಈ ಥರ ಬಂದಿದೆ. ಇನ್ನು ಅಲ್ಲಿದೆ, ಫುಲ್ ಇದೆ. ಸೊ ಬನ್ನಿ, ಇವತ್ತು ಪುದೀನ ಯಾವ ಥರ ಬೆಳೆಸೋದು ಸಿಂಪಲ್ ಆಗಿ ಮನೇಲೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಇವಾಗ ಫಸ್ಟು ನಾವು ಮಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪಾಟಿಗೆ ನಾವು ಆಲ್ರೆಡಿ ನೋಡಿ ಇಲ್ಲೆಲ್ಲ ಕಸ ಎಲೆ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದನ್ನು ಹಾಕಿ ಇಟ್ಕೊಂಡಿದ್ದೀವಿ. ನೋಡಿ, ಅದರಲ್ಲೇನೆ ರಾಗಿನ ಇದು ರಾಗಿ ಗಿಡಲ್ಲಿ ಬಂದಿತ್ತು, ಕಿತ್ತಿ ಇದಕ್ಕೆ ಹಾಕಿದ್ದೀರಿ, ಅದು ಹೆಂಗೋ ತಿರ್ಗಾ ಬದುಕ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನ ಅಲ್ಲಿ ಎಳ್ಕೊಂಡು ಹೋಗಿ ಸೊ ಇವಾಗ ಇದಕ್ಕೆ ಮಣ್ಣು ಫಿಲ್ ಮಾಡ್ಕೊತೀವಿ. ಅದಾದಮೇಲೆ ಪುದೀನ ಹಾಕೋಣ. ನೋಡಿ, ಇದು ಬ್ಯಾಗ್ ಇದೆ ಅಲ್ವಾ, ಇದು ಸೊಪ್ಪು ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಪುದೀನ, ಪಾಲಕ್ಕು, ದಂಟು ಸೊಪ್ಪು, ಯಾವುದೇ ಸೊಪ್ಪಾಗಿರಲಿ, ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೆ ಈ ಬ್ಯಾಗ್ ಚೆನ್ನಾಗಿರುತ್ತೆ. ನೋಡಿ, ಇದು ಹೈಟ್ ಕಡಿಮೆ ಇರುತ್ತೆ, ಮಣ್ಣು ಇಷ್ಟೇ ಬರೋದು, ಇಷ್ಟೇ ಸಾಕು ಸೊಪ್ಪು ಬೆಳೆಯೋದಕ್ಕೆ. ಸೊ ನೋಡಿ, ಇಲ್ಲಿ ಹಾಕಿದ್ವಿ ನಾವು, ಎಷ್ಟು ಚೆನ್ನಾಗಿ ಬಂದಿದೆ. ಅಗಲ ಇರುತ್ತೆ ಅಲ್ಲ, ಅಗಲ ಇದ್ದಾಗ ಏನಾಗುತ್ತೆ, ಸೊಪ್ಪು ಹಾಕಿದಾಗ ಜಾಸ್ತಿ ಸೊಪ್ಪು ಬರುತ್ತೆ. ಸೊ ನಾವು ಒನ್ ಟೈಮ್ಗೆ ಈಸಿಯಾಗಿ ಮಾಡ್ಕೊಬೋದು ಮನೇಲಿ ಅಡಿಗೆ. ನೋಡಿ, ಈ ಥರ ಚಿಕ್ಕದು, ಇನ್ನೂ ಚಿಕ್ಕದು, ಇದು ಇನ್ನೂ ಚಿಕ್ಕದು, ಇದರಲ್ಲೂ ಹಾಕ್ಕೊಬೋದು. ಅದಕ್ಕಿಂತ ಇದು ಬೆಸ್ಟ್. ಸೊ ಈ ಬ್ಯಾಗ್ ಏನಾದರೂ ಬೇಕು ನಿಮಗೆ ಅಂತ ಅನ್ನಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಗನ್ನು ತಗೊಬೋದು. ಸೊ ಇವಾಗ ಬನ್ನಿ ಸ್ನೇಹಿತರೆ, ಇದಕ್ಕೆ ಮಣ್ಣು ಫಿಲ್ ಮಾಡ್ತೀರಿ. ಮಣ್ಣು ಫಿಲ್ ಈ ಥರ ಕಸ ಹಾಕೋದ್ರಿಂದ ಏನಂದರೆ ಅದು ನ್ಯಾಚುರಲ್ ಆಗಿ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಕಸ ಕಡ್ಡಿ ಏನಾದ್ರು ಇತ್ತು ಅಂದರೆ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಹಾಕ್ಕೊಂಡು, ಆ ಮಣ್ಣಿಗೂ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಮಣ್ಣು ಯಾವ ರೀತಿ ಮಾಡ್ತೀರ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀವಿ, ಬೇಕಂದ್ರೆ ಚೆಕ್ ಮಾಡ್ಕೊಬೋದು. ಪಾಟ್ ಮಿಕ್ಸಿಂಗ್ ವಿಡಿಯೋ, ಅದು ಚೆಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮಣ್ಣನ್ನು ಫಿಲ್ ಮಾಡ್ಕೊಳ್ತೀವಿ. ನೋಡಿ ಸ್ನೇಹಿತರೆ, ಇವಾಗ ಮಣ್ಣು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಮಣ್ಣು ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ಸೊ ಮಿಕ್ಸ್ ಮಾಡಿ ಆ ಕಸ ಕೆಳಗಡೆ ಇದೆ, ಸೊ ಮಣ್ಣು ಹಾಕೊಂಡಿದ್ವಿ. ನೋಡಿ ಸ್ನೇಹಿತರೆ, ಮಣ್ಣು ಜೊತೆ ಕೊಕೋಪೀಟು, ಇವಾಗ ಮಣ್ಣು ಒಂದು 65% ನೀವು ಹಾಕೊಂಡ್ರೆ 30% ಕೊಕೋಪೀಟ್ ಇರಬೇಕು. ಅಟ್ಲೀಸ್ಟ್ ಒಂದು 30% ಕೊಕೋಪೀಟ್ ಇರಬೇಕು. ಒಂದು 10% ಗೊಬ್ಬರ ಮಿನಿಮಮ್ ಹಾಕೊಬೇಕು. 10% ಇಲ್ಲ ಅಂದ್ರೆ ನೀವು ಆವಾಗ ಹಾಕೊಂಡ್ರೆ ನಡೀತೈತೆ, ಬಟ್ ಏನಾದರೂ ಒಂದು ಸ್ವಲ್ಪ ಗೊಬ್ಬರ ಹಾಕೊಬೇಕು. ಗಿಡಕ್ಕೆ ಇನಿಷಿಯಲ್ ಆಗಿ ಒಂದು ಸ್ವಲ್ಪ ಬೂಸ್ಟ್ ಸಿಗುತ್ತೆ. ಆಮೇಲೆ ಇದು ನೀಮ್ ಪೌಡ್ರು ಒಂದು ಸ್ವಲ್ಪ ಹಾಕೊಬೋದು. ಈ ಹುಳಗಳು ಬರ್ದಿದ್ದಂಗೆ, ಬೇರ್ನೆಲ್ಲ ಕಟ್ ಮಾಡ್ತಿದ್ದಂಗೆ ಇದು ನೀಮ್ ಮಿಕ್ಸ್ ನೋಡ್ಕೊಳುತ್ತೆ. ಸೊ ಇವನ್ನೆಲ್ಲ ಇವಾಗ ಸೆಡಿಗಿದೆ. ಸೊ ಅವೆಲ್ಲ ಏನಾದರೂ ಬೇಕು ನಿಮಗೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ಹೋಗಿ ತಗೋಬಹುದು. ಸೊ ಕೊಕೋಪೀಟು, ನಿಮ್ದು ವರ್ಮಿ ಕಂಪೋಸ್ಟು ಎಲ್ಲದರ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್. ನಿಮ್ಗೆ ಯಾವ್ದು ಬೇಕೋ ಅದು ಹೋಗಿ ತಗೊಳ್ಳಿ, ಅಮೆಝಾನಲ್ಲಿ ಸಿಗುತ್ತೆ. ಹೌದು. ಸೊ ಇವಾಗ ಮಣ್ಣು ರೆಡಿಯಾಗಿದೆ. ಸೊ ಇವಾಗ ನಾವೇನು ಮಾಡ್ತೀನಿ ಅಂದರೆ, ಪುದೀನ ಗಿಡ ಎಲ್ಲಿಂದ ತರೋದು? ಪುದೀನ ಎಲ್ಲಿಂದ ತರೋದು ಅಂದರೆ ಅಂಗಡಿಯಿಂದ ತರೋದು. ಅಂಗಡಿಯಿಂದ ನಾರ್ಮಲ್ ಆಗಿ ಸೊಪ್ಪಲ್ಲಿ ಇಟ್ಟಿರ್ತಾರೆ ಗೊತ್ತಾ, ಈ ಮಾರ್ತಾ ಇರ್ತಾರಲ್ವ, ಸೂಪರ್ ಮಾರ್ಕೆಟ್ ಆಗಲಿ, ತರಕಾರಿ ಅಂಗಡಿ ಆಗಲಿ, ಅಲ್ಲಿಂದ ನಾವು ತಂದಿದ್ದೀರಿ. ತೋರಿಸಿ ನೋಡಿ, ಇವಾಗ ತಾನೇ ಸೊ ಪುದೀನ ಹಾಕೋಣ ಅಂದ್ಬಿಟ್ಟು ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಿದೆ. ಇವಾಗ ನೋಡಿ, 2 ಕಟ್ ತರಿಸಿದ್ದೀನಿ. ಸೊ ಎಷ್ಟೋ ಜನ ಕೇಳ್ಬೋದು ಇದು ಬರುತ್ತಾ ಇಲ್ವಾ ಅಂತ. ಸ್ನೇಹಿತರೆ, ಪುದೀನ ಅದೊಂದ್ಸತಿ ಹಾಕ್ಬಿಟ್ರೆ ಬೇಡ ಅಂದ್ರೆ ಬೆಳೀತಾ ಇರುತ್ತೆ, ಆ ರೀತಿ ಇದು. ಸೊ ಇದನ್ನು ಹಾಗೆ ಹಾಕೋಕ್ಕಾಗೋದಿಲ್ಲ. ಇದನ್ನ ಯಾವ ರೀತಿ ಕ್ಲೀನಾಗಿ ನೆಡಬೇಕು ಅಂತಲೂ ತೋರಿಸ್ತೀರಿ. ನೀವು ಹೆಂಗಂದ್ರೆ ಹೆಂಗೆ ನೆಟ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ ಗಿಡ. ಸೊ ತೋರಿಸ್ತೀರಿ. ಫಸ್ಟ್ ಏನು ಮಾಡ್ಕೊಳ್ಳಿ, ಇದು ರಿಮೂವ್ ಮಾಡಿಕೊಂಡು, ದಪ್ಪ ಕಡ್ಡಿ ಇರುತ್ತೆ ಗೊತ್ತಾ, ಇಷ್ಟು ದಪ್ಪ ಕಡ್ಡಿ ಬರುತ್ತೆ ಗೊತ್ತಾ, ಈ ಸಣ್ಣದೆಲ್ಲ ಬೇಡ, ಈ ಸಣ್ಣದೆಲ್ಲ ಬೇಡ. ಈ ದಪ್ಪದನ್ನು ಬಿಡಿಸ್ಕೊಳ್ಳಿ. ಯಾವ ರೀತಿ ಬಿಡಿಸ್ಬೇಕು ಅಂತ ಇವಾಗ ನಮ್ಮ ಮೇಡಮ್ ಅವ್ರು ತೋರಿಸ್ತಾರೆ. ಸೊ ನೋಡಿ, ಈ ಥರ ದಪ್ಪ ಇರುತ್ತೆ ಅಲ್ಲ, ಇದನ್ನು ಎತ್ಕೊಂಡು ಸೊ ಮುಂದೆ ಬೇಕು ಅಂದರೆ ಕಟ್ ಮಾಡಾಕ್ಬೋದು. ಈ ಥರ ಇರಲಿ ಇಟ್ಕೊಂಡ್ಲಾ, ಸೊ ಹಂಗೆ ಇಟ್ಟರು ಬರುತ್ತೆ. ಈ ಒಣಗಿರೋ ಎಲೆಗಳೆಲ್ಲ ನಾನು ತೆಗಿತಾ ಇದ್ದೀನಿ, ಈ ಚಿಗುರು ಮಾತ್ರ ಇಟ್ಕೋತಾ ಇದ್ದೀನಿ. ಈ ಥರ ಚಿಗುರು ಇದೆಯಲ್ವಾ, ಈ ಚಿಗುರು ಇದೆಲ್ಲ ಹಾಗೆ ಇರಲಿ, ಅದಂಗೆ ಬೆಳೆಯುತ್ತೆ. ಈ ಚಿಗುರೆಲ್ಲ ಹಾಗೆ ಇರಬೇಕು. ನೋಡಿ, ಇಲ್ಲೆಲ್ಲ ಬೇರಿದೆ ಅಲ್ಲ, ರೂಟ್ಸು. ಬೇರೆ ಇಲ್ಲ ಅಂದ್ರೆ ಸ್ನೇಹಿತರೆ, ಉಣಿದ ತಕ್ಷಣ ಅದೇನಾಗುತ್ತೆ, ನೆಟ್ಟಿದ ತಕ್ಷಣ ಬೇರೆ ಹುಟ್ಟುತ್ತೆ.
ಸೊ ನೀವೇನು ನೀರಲ್ಲಿ ಇಡಬೇಕು, ಬೇರು ಬರಬೇಕು, ಅವೆಲ್ಲ ಏನು ಬೇಡ. ಈ ಥರ ಸಿಗುತ್ತಾ, ಸುಮ್ಮನೆ ಈ ಥರ ಮಣ್ಣಲ್ಲಿ ಸಿಕ್ಸ್ಬಿಡಿ. ಇನ್ನೊಂದು ಒಬ್ರೊಬ್ರು ಏನು ತಪ್ಪು ಮಾಡ್ತಾರೆ ಅಂತಂದರೆ, ಒಂದು ಕಡ್ಡಿ ಕೊಡಿ, ಬಿಡಿಸ್ಕೊಟ್ಟು ಕೊಡಿ. ಒಬ್ರವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಈ ಥರ ಇಟ್ಬಿಟ್ಟು ಈ ಥರ ಮಣ್ಣು ಮುಚ್ಚಿಬಿಡ್ತಾರೆ, ಎಲ್ಲ ಕಡೆಯಿಂದ ಕ್ಲೀನಾಗಿ ಬರುತ್ತೆ ಅಂತ. ಬಟ್ ನೀವು ಈ ಥರ ಮಾಡಿಕೊಂಡ್ರೆ ಒಂದು 100 ಕಡ್ಡಿ ಹಾಕಿದರೆ 1 ಇಲ್ಲ 2 ಕಡ್ಡಿ ಬರುತ್ತೆ ಅಷ್ಟೇ, ಎಲ್ಲ ಒಣಗೋಗುತ್ತೆ. ಸೊ ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಸಿಕ್ಸ್ಬಿಡಿ. ಈ ಥರ ಸಿಕ್ಸಿದ್ರೆ ನಿಮಗೆ ಜರ್ಮಿನೇಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು ತುಂಬ ಆಗಿರುತ್ತೆ. ಆದರೆ 100 ಕಡ್ಡಿ ಇಟ್ಟರೆ 100ರಲ್ಲಿ 95 ಕಡ್ಡಿ ಬಂದೇ ಬರುತ್ತೆ. ಸೊ ಈ ಥರ ಸೈಡಿಗೆ ಈ ಥರ ಮಾಡ್ಕೊಳ್ಳಿ. ಈ ಥರ ಸೈಡಿಗೆ ಈ ಥರ ಸಿಕ್ಸ್ತಾ ಹೋಗಿ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಎಲ್ಲ ಸೊಪ್ಪನ್ನ ಬಿಡಿಸ್ಕೊಂಡ್ಬಿಡ್ತೀವಿ. ಬಿಡಿಸಿ ಮೇಡಮ್. ಬಿಡಿಸ್ತಾ ಇದ್ದೀನಿ ಸರ್. ಇಷ್ಟೇ ಸ್ನೇಹಿತರೆ, ತುಂಬ ಈಸಿ. ಪುದೀನ ಬೆಳೆಸೋದು ಇಷ್ಟು ಹಾಕ್ಬಿಟ್ಟು ತ್ಯಾವ ಇರೋ ಥರ ನೀರು ಹಾಕ್ಕೊಂಡು 2 ದಿವಸಕ್ಕೊಂದ್ಸತಿ ಚೆನ್ನಾಗಿ ನೋಡಿಕೊಂಡ್ರೆ, ನಿಮಗೆ ಹೇಳ್ತೀನಲ್ವಾ, ಈ ಒಂದು ಬ್ಯಾಗು ನಿಮಗೆ ಮನೆಗೆ ಬೇಕಾದಷ್ಟು ಪುದೀನ ಸಿಗುತ್ತೆ. ನೀವೇನಾದ್ರೂ ಮನೇಲಿ ಒಂದು 4 ರಿಂದ 5 ಜನ ಇದ್ದೀರಿ ಅಂದರೆ ನಿಮ್ಮ ಮನೆಗೆ ಬೇಕಾದಷ್ಟು ಪುದೀನ ನೀವು ಅಂಗಡಿಯಿಂದ ಕೊಂಡ್ಕೊಳೋದೇ ಇಲ್ಲ, ಅಷ್ಟು ಪುದೀನ ಸಿಗುತ್ತೆ ಈ ಒಂದು ಬ್ಯಾಗಲ್ಲಿ. ಬೇಕಂದ್ರೆ ಟ್ರೈ ಮಾಡಿ ನೋಡಿ. ನಿಜ ಹೇಳಬೇಕು ಅಂದರೆ ನಾವು ಈ ಗಾರ್ಡನಿಂಗ್ ಶುರು ಮಾಡಿ ಸ್ವಲ್ಪ ದಿನಗಳಾಗಿದ್ದೇನೆ. ಆವತ್ತಿಂದ ಇವತ್ತವರೆಗೂ ನಾವು ಪುದೀನ ತಗೊಂಡೇ ಇಲ್ಲ ಅಂಗಡಿನಲ್ಲಿ. ಸೊ ನಮ್ಮ ಗಿಡಗಳದ್ದೇ ಆಗ್ತಾ ಇದೆ ಪುದೀನ ರೈಸ್ ಬೇಕಾ, ಇಲ್ಲ ಅಂದರೆ ನಾನ್ ವೆಜ್ ಮಾಡಿದಾಗ ಏನಾದರೂ ಪುದೀನ ಬೇಕಾ, ಇದರಲ್ಲಿ ಯಾರಾದರೂ ನಾನ್ ವೆಜ್ ತಿಂದಿಲ್ಲ ಅಂದರೆ ಬೇಕೊಂಬೇಡಿ. ಸೊ ಆವಾಗ ಬೇಕಾ, ಏನಾದರೂ ಸಾಂಬಾರಿಗೆ ಎಲ್ಲದಕ್ಕೂ ಪುದೀನ ಆಗುತ್ತೆ. ನಾವು ಈ ಥರದೊಂದು 2 ಮಾಡ್ಕೊಂಡಿದ್ದೀವಿ, ಅದ್ರಲ್ಲಿ ಪುದೀನ ಸಿಗ್ತಾ ಇರುತ್ತೆ. ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ತುಂಬ ಹಾಕ್ಬಿಟ್ರಿ ಪುದೀನ. ಅದು ಹೇಗಾಗಿದೆ ಅಂದರೆ ಅದನ್ನ ಯೂಸ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ವೇಸ್ಟ್ ಆಗ್ತಾಯಿದೆ. ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಹಾಕ್ಕೊಂಡಿದ್ದೀರಿ. ಈ ದೊಡ್ಡ ಬ್ಯಾಗಲ್ಲಿ ಫುಲ್ ಪುದೀನ ಹಾಕಿದ್ದೀವಿ. ಎಷ್ಟು ಪುದೀನ ಸಿಗ್ತಾ ಇರುತ್ತಂದರೆ, ನಾವು ಇದು ಆ್ಯಕ್ಚುಲಿ ಕಟ್ ಮಾಡಬೇಕು. ಟ್ರಿಮ್ ಮಾಡಿಲ್ಲ ಅಂತಂದರೆ ನೋಡಿ ಏನಾಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ, ಕೊಳ್ತೋಗಲ್ಲ, ಒಂಥರ ನೋಡಿ ಈ ಥರ ಆಗ್ಬಿಡುತ್ತೆ. ನೋಡಿ ಇದೆಲ್ಲ ಬಿಟ್ಬಿಟ್ಟಿರೋದು ನಾವು. ಈ ಥರ ಬರುತ್ತಲ್ವ ಮೇಲೆ, ಅದ್ಮೇಲೆ ಬಂದಾಗ ಚೆನ್ನಾಗಿರುತ್ತೆ ನೋಡಿ. ಇದೆ ಎಲ್ಲ ಯಾವ ಥರ ಚೆನ್ನಾಗಿದೆ. ಅದನ್ನ ಹಂಗೆ ಬಿಟ್ಬಿಟ್ರೆ ಉದ್ದ ಆಗ್ತಾ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಕಟ್ ಮಾಡಿದ್ರೆ ಬಿಟ್ಬಿಟ್ಟಿರೋದೆಲ್ಲ ಫುಲ್ಲು ಪುದೀನ ಬೇರೆ ಪಾಟ್ಗೆಲ್ಲ ಹರಡ್ಬಿಟ್ಟಿದೆ ಹಾಗೆ. ನೋಡಿ ಎಷ್ಟಿದೆ ನೋಡಿ ಪುದೀನ. ಸೊ ನಾವು ಯೂಸ್ ಮಾಡೋಕ್ಕೆ ಅದೊಂದು ಹಾಕ್ಕೊಂಡಿದ್ದೀರಿ. ಇಲ್ಲೇನಂತಂದರೆ ಸುಮ್ಮನೆ ಹಾಕಿದ್ದೀರಿ ಅಷ್ಟೇ. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಪುದೀನ ಬಿಡ್ತಾಯಿದೆ. ನಾವು ಯೂಸ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಯಾರನ್ನ ಕೊಟ್ಬಿಡ್ಬೇಕು, ಯಾರು ನೋಡಿಕೊಂಡು ಯಾರನ್ನ ಬಂದರೆ ಮನೆಗೆ ತಾನೇ. ಆಲ್ರೆಡಿ ನಮ್ಮಮ್ಮನಿಗೆ ಮತ್ತೆ ನಮ್ಮ ಮನೆಗಳ್ದಿರ ನಮ್ಮ ತಂಗಿಯವ್ರ ಮನೆಗೆ, ನಮ್ಮ ಅತ್ತೆಯವ್ರ ಮನೆಗೆ, ಅಕಸ್ಮಾತ್ ಯಾರನ್ನ ಬಂದರೆ ಅವ್ರಿಗೆ ಕೊಡ್ತಾನೆ ಇರ್ತೀರಿ. ಬಟ್ ಆದ್ರೂ ಪುದೀನ ಒಂಥರ ಹೇಗೆ ಅಂದರೆ ಖಾಲಿ ಆಗೋದೇ ಇಲ್ಲ. ಅದು ಎಷ್ಟೇ ಕಟ್ ಮಾಡಲಿ ಬರ್ತಾನೇ ಇರುತ್ತೆ. ನೋಡಿ ಈ ಥರ ಕಡ್ಡಿನೆಲ್ಲ ಬಿಡಿಸ್ಕೊಳ್ಳಿ. ಆ ಚಿಗುರನ್ನ ಕಟ್ ಮಾಡೋಕ್ಕೆ ಹೋಗ್ಬಾರ್ದು. ಚಿಗುರು ಕೂಡ ಇರಬೇಕು ಮೇನು, ಗಿಡ ಬರಬೇಕು ಅಂತಂದರೆ. ನೋಡಿ ಸ್ನೇಹಿತರೆ, ಈಗ ನಿಮಗೆ ತೋರ್ಸಕ್ಕಂತ ಒಂದಿಷ್ಟು ಕಡ್ಡಿಗಳನ್ನ ತೊಗೊಂಡಿದ್ದೀರಿ. ಸುಮ್ಮನೆ ಇದನ್ನೆಲ್ಲ ಬಿಡಿಸೋಕ್ಕೆ ಟೈಮ್ ಆಗುತ್ತೆ, ನಾವು ಮಾಡ್ಕೊಳ್ತೀರ ಆಮೇಲೆ. ಸೊ ಇಷ್ಟು ನಿಮಗೆ ತೋರ್ಸಕ್ಕಂತ ಇವಾಗ ಬಿಡಿಸಿದ್ದೀವಿ. ಈ ಥರ ಚಿಗುರು ಕೀಳ್ದಿರ ಕಡ್ಡಿಗಳನ್ನು ಮಾಡ್ಕೊಬೇಕಾಗುತ್ತೆ. ಈಗ ನೆಡೋಣ. ಈ ಥರ ಫುಲ್ ಹಾಕ್ಬಿಡೋದು. ಒಂದೊಂದು ಟೈಮ್ ಮಣ್ಣಲ್ಲಿ ಹಾಕಬೇಕಾದ್ರೆ ಕಡ್ಡಿ ಮುರಿದೋಗುತ್ತೆ. ಮುರಿದೋಗ್ಬಾರ್ದು. ಮುರಿದೋಗ್ದಿರೋ ಇರೋ ಥರ ಗಿಡನ ನೆಡ್ಕೊಳ್ಳಿ. ಮುರಿದೋದ್ರೆ ಅದೇನು ಬರಲ್ಲ. ಇಲ್ಲ ಬರುತ್ತೆ, ಏನು ತೊಂದರೆ ಇಲ್ಲ. ಮುರಿದೋದ್ರೆ ಅಲ್ಲಿ ಕಟ್ ಮಾಡ್ತಿರ್ಗ ಹಾಕಿದ್ರೆ ಬರುತ್ತೆ. ಬಟ್ ಒಂದು ಟೈಮ್ ಏನಂತಂದರೆ ಇನ್ಫೆಕ್ಷನ್ ಆಗಿ ಕುಲ್ಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಏನೇನು ಮಾಡ್ತಾ ಇದ್ದೀರಿ. ಇದೆಲ್ಲ ಆ್ಯಕ್ಚುಲಿ ಒಳ್ಳೇದಿತ್ತು. ಇದು ಆ್ಯಕ್ಚುಲಿ ಎಲ್ಲರೂ ಮಾಡ್ಕೊಬೇಕು ಮನೇಲಿ. ಏನು ಗೊತ್ತಾ, ಮನೇಲಿ ಈ ಥರ ಮಾಡ್ಕೊಂಡಾಗ ಒಂದು
ಆಲ್ರೆಡಿ ನೀವು ಲೈಫಲ್ಲಿ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ, ಈ ಥರ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಇಷ್ಟೊಂದು ಮಾಡ್ಬೇಕಂತೇನಿಲ್ಲ. ನೀವು ಸ್ವಲ್ಪ ಮಾಡಿಕೊಂಡ್ರು ಕೂಡ ಡೈಲಿ ಒಂದು ಅರ್ಧ ಗಂಟೆ 1 ಅವರ್ ಮೇಲೆ ಬಂದು ಏನೋ ಒಂದು ಈ ಥರ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ನಿಮಗೂ ಮೈಂಡ್ ಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಟ್ರೈ ಮಾಡಿ. ಇನ್ನೊಂದೇನಂತಂದರೆ ಒಬ್ರೊಬ್ರು ಭಯ ಬೀಳ್ತಾರೆ, ನೀರು ನಿಂತ್ಕೊಳ್ಳುತ್ತೆ ಇಲ್ಲೆಲ್ಲಾದರೂ, ರೂಫ್ ಹಾಳಾಗುತ್ತೆ ಅಂತ. ಸೊ ಅದಕ್ಕೆ ಒಂದು ಮೆಶ್ ಥರ ಇದೆ. ನಾನು ಅದನ್ನ ನೆಕ್ಸ್ಟ್ ಟೈಮ್ ನೋಡಿ, ನಾನು ಎಲ್ಲಿ ಹಾಕ್ಕೊಂಡಿಲ್ಲ, ಆ ಮೆಶ್ನ ಎಲ್ಲಿ ಹಾಕಿಲ್ಲ, ಬಟ್ ನಾನು ತರಿಸಿ ಹಾಕ್ತೀನಿ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದು ಯಾವಾಗಾದ್ರೂ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ವ, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಲಿಂಕನ್ನು ಹಾಕ್ತೀನಿ. ಮಾಡ್ಕೊಬೋದು. ರೂಫ್ ಏನು ಡ್ಯಾಮೇಜ್ ಆಗೋದಿಲ್ಲ. ನೀವು ಮಾಡಿಕೊಂಡ್ರೆ ಸ್ಟ್ರೆಸ್ ಫ್ರೀ. ಒಂದು ಡೈಲಿ ಗಿಡಗಳನ್ನ ನೋಡಿಕೊಂಡು ಟೀ ಕುಡಿತಾ ಇಲ್ಲ ಕಾಫಿ ಕುಡಿತಾ ಮಾತಾಡ್ಕೊಂಡು ಮೇಲೆ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಯಾವ ರೀತಿ ಇದೆ ನೋಡಿ. ಅದು ಕಾಯಿ ಬಿಟ್ಟಾಗಂತೂ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಫುಲ್ ಖುಷಿ ನೋಡಿ. ಇವಾಗ ಹಾಕಿದ್ದೀವಿ, ಇಷ್ಟು ಹಾಕ್ಕೊಂಡಿದ್ದೀರಿ. ಸೊ ಇನ್ನೂ ಹಾಕಬೇಕು, ಬಟ್ ವಿಡಿಯೋ ಲ್ಯಾಗ್ ಆಗುತ್ತೆ ಅನ್ನೋ ರೀಸನ್ಗೆ ನಿಮಗೆ ತೋರ್ಸೋಕ್ಕೆ ಅಂತ ಇಷ್ಟು ಹಾಕಿದ್ದೀವಿ. ಇವಾಗ ನೋಡಿ ಸ್ನೇಹಿತರೆ, ಈ ಥರ ಮಣ್ಣೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಪುದೀನ ಕಡ್ಡಿಗಳನ್ನು ಅದು ಒಂದು 20ರಿಂದ 25 ದಿನದ ಒಳಗಡೆ ಈ ಥರ ಬೆಳೆದಿರುತ್ತೆ. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ಹೆಲ್ತಿಯಾಗಿದೆ ನೋಡಿ. ಈ ಥರ ನೀಟಾಗಿ ಬರುತ್ತೆ. ಸೊ ಇದು ಒಂದ್ಸಲ ನೀವು ಹಾಕಿದ್ರೆ ಸಾಕು, ಅದೇ ಕಡ್ಡಿನ ಕಟ್ ಮಾಡಿಕೊಂಡು ತಿರ್ಗಿ ಅಲ್ಲೇ ನೆಟ್ಕೊಂಡ್ರು ಕೂಡ ಅದು ಚೆನ್ನಾಗೇ ಬರ್ತಾ ಇರುತ್ತೆ. ಸೊ ಪುದೀನ ನೆಡೋದು ಇಷ್ಟೇ, ಸಿಂಪಲ್. ಸೊ ಓಕೆ ಸ್ನೇಹಿತರೆ, ಈಗ ಪುದೀನ ನೆಡೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ಗಾರ್ಡನ್ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಇಲ್ಲ ಇದೇ ಥರದ್ದು ಏನಾದರೂ ನಿಮಗೆ ವೀಡಿಯೋಸ್ ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಬಾಯ್.